ಚಲಿಸಿದ ಗಾಂಧೀವಿ ಅಹೋ ಕಲಿಪಾರ್ಥ, ನೀನು ನಮ್ಮೊಡನ ಸಮರಂಗದೊಳಗೆ ಸಾಗಿಸಿ ಗಯ ನಮ್ಮ ಕಾಪಾಡಿದರು ಕಾಪಾಡಬಹುದು. ನಮ್ಮಿರುವರ ಗೆಳೆತ ನಮ್ಮ ಹಿಂದಕ್ಕೆ ಇಟ್ಟು ಇದೊಂದು ದಿವಸವಾದರೂ ಕಾದಾಡೋಣ. ನಮ್ಮಿರುವರಲ್ಲಿ ಯಾರಿಗೆ ಜಯವಾಗದು ನೋಡೋಣ. ಖಂಡಿಯ ಕಲಿಪಾರ್ಥ, ರಣರಂಗದಲ್ಲಿ ನಡಿಪಾರ್ಥ, ಕಾದಾಡಿ ಎಲ್ಲೋಳು ಶಿಕ್ಷಣಾರ್ಥ. ಬಹಳ ಮಾಯಕಾರ ಅಹೋ ನಾರಾಯಣನೇ. ಅರ್ಜುನ, ಹಿಂದಕ್ಕೆ ನಿನ್ನ ಭಕ್ತನಾದ ಪ್ರಹ್ಲಾದನ ಮೊಮ್ಮಗನಾದ ಬಲ ಚಕ್ರವರ್ತಿಗೆ ಮುಕ್ಕೋಟಿ ದೇವರ ದೇವತೆಗಳ ಉಪಗಳನ್ನು ಕೊಟ್ಟ ಕಾಲಕ್ಕ ಈ ಮಾನವನ ಮುಖ್ಯ ಈ ಭೂಮಿಗೆ ಅವತರಿಸಿ ಅಹೋ ಪರಮಾತ್ಮ ಕಿರೀಟಿ ಎಲ್ಲ ಚಕ್ರವರ್ತಿಗೆ ಸಭೆಗೆ ನೀನು ಹೋಗುತ್ತಿರಲು ನೀನು ಮಾಡುವ ಮದ ಗುರ್ತವನ್ನು ಹೊರತು ದೈತರ ಗುರುವಾದ ಶುಕ್ರಚಾರ್ಯದಿಂದ ಬೆಳ್ಳಿನ ತೆರೆಮೆಯಿಂದ ಅವರ ಕಣ್ಣ ಬೆಟ್ಟದ ಮಾಯಕಾರನು ನೀನು. ಅಹೋ ಕಮಲದಲ್ಲಿ ತಂದೆ ಇದು ಅಲ್ಲದೆ ತಾವು ಬಂದ ಕಾರಣವೇನು? ನಮಗೇನನ್ನು ಬೇಡಿದಾಗ 3 ಪಾದ ಈ ಭೂಮಿಗೆ ಬೇಡಿ. ಅಹೋ ನಾರಾಯಣ, ಅಲ್ಗುಣ, ಒಂದು ಪಾದ ಆಕಾಶಕ್ಕೆ ಇತ್ತು, ಇನ್ನೊಂದು ಪಾದ ಈ ಭೂಮಿಗೆ ಇತ್ತು, ಮತ್ತೊಂದು ಪಾದ ಅವರ ತೆರಿಗೆ ಮೇಲೆ ಇತ್ತು. ಪಾತಾಳಕ್ಕೆ ದೂರ ಕಪಟಿಯು ನೀನು ನಾರಾಯಣ. ಆಗಿ ಹೋದ ಘಟನೆಗಳನ್ನು ನೆನೆಸಿಕೊಂಡು ಮನದೋಳು ಮರಿಗಿದರೆ ಬಂದ ಫಲವೇನು? ಜಯ ಮಾರದ ನಮ್ಮ ಕಾಪಾಡುವ ಧೈರ್ಯವು ನಿನಗಿದ್ದರೆ ಇನ್ನೇತಕ್ಕೆ ಬೇಡ. ಅತಿ ಜಾಗೃತಿಯಿಂದ ಹಿತಕ್ಕೆ ಸನ್ನದ್ಧನಾಗು. ರಣರಂಗದೊಳು ಉಭಯರು ಕಾದಾಡೋಣ. ನಮ್ಮಿರುವರಲ್ಲಿ ಯಾರಿಗೆ ಜೈವವನ್ನು ನೋಡೋಣ. ಖಂಡಿಯ ಕಲಿಪಾರ್ಥ ಹಾಗೂ ಯುದ್ಧಕ್ಕೆ ಸಿದ್ಧಾರ್ಥ. ಅರ್ಜುನನೇ, ಯುದ್ಧದಲ್ಲಿ ತೋರಿಸಿಕೊಂಡು ನಾರಾಯಣ ಕಿರೀಟಿ, 3 ಲೋಕಗಳನ್ನು ಶ್ರೀಕೃಷ್ಣನ ಹೊರಬಲದಿಂದ ಬಂದಿರುವನೆಂದು ಸಾಮರ್ಥ್ಯವನ್ನು ನಿನ್ನ ಮುಂದೆ ಇಟ್ಟು ನಿಮ್ಮನ್ನು ಸರಿಗಾಲವನ್ನು ಮಾಡಿ ಕೈಯನ್ನು ಕಾಪಾಡುವರು ನಾರಾಯಣ. ಯುದ್ಧಕ್ಕೆ ನಿನ್ನ ಶಿಕ್ಷಣ
ಇದಕ್ಕೆ ತಕ್ಕ ಅಕ್ರಮ ಬಿಟ್ಟು ಯುದ್ಧ ಪೂರ್ಣವಾದ ಫಲಗುಣ ಅಕ್ರಮ ಬಿಡುವನು ಕ್ಷಣ. ಅಹೋ ನಾರಾಯಣ, ಅರ್ಜುನನೇ ನಿನ್ನ ಸತ್ತಾಸ್ತ್ರಗಳನ್ನು ಖಂಡರಿಸಿ ರಾಜನಾಟಕಕ್ಕೆ ಕೊಟ್ಟಿರುವನು ನೋಡು. ಈಗ ನಿನ್ನ ಬಾಣಗಳಿಂದ ಮುಂದೆ ಸರಿ ಹೋಗಲಾರು ನಾರಾಯಣ. ಮಾಡಿದ್ರು ಎಲ್ಲರೂ ಈ ಕ್ಷಣ. ಅದೇನು ಭೇದ? ನಮ್ಮ ಇರುವರ ಬಾಣವು ಆಕಾಶಕ್ಕೆ ಹಾರೆ ಮಿಂಚಿಗಳನ್ನು ಸದ್ದಾಗುವುದಕ್ಕೆ ಹಚ್ಚಿದವು. ಅಯ್ಯೋ ಸಾರಥೆ, ಈ ಕಠೋರವಾದ ಸಪ್ತವು ಎನ್ನಿಂದ ಸೇರಲಾರ ಸಾರಥೆ. ಸ್ವಲ್ಪ ತೆಗೆದುಕೊಂಡು ಹೋಗಿದ್ದಾಗುತ್ತೆ. ಅದೇ ಪ್ರಕಾರವಾಗಿ ನೀವು ಬಂದಿ. ಅಹೋ ದೇವ, ಪಾತ್ರ ಸರಿಮಾಡಕ್ಕೆ ಸತ್ಯಕ್ಕೆ ತಾಳಲಾರದೆ ಕರ್ಣಗಳು ಮುಚ್ಚಿಕೊಂಡು ಕರಗಪಡಿಸಲು. ಹೌದು ದೇವ. ಕಲಾಸಾರಥಿ ದೇವ, ಗಯನಂಶರ ಆರಿಸುವುದಕ್ಕೆ ಇದೇ ಸರಿಯಾದ ಸಮಯ. ಹೌದು ದೇವ. ಎನ್ನಲ್ಲಿರುವ ಸುದಕ್ಕೆ ಚಕ್ರ ಬಿಟ್ಟು ಗಯನಂಶರ ಅರಿದು ಬಿಸಾಡಿದ ಸಾರಥಿ ಇದೇ ಸಮಯ ಜಾಗೃತಿ ತಮ್ಮಿಸುವಂತಾಗಲಿ ದೇವ. ಅಯ್ಯೋ ಹರ ಹರ ವರ ಕಪಟಾಂತಕನಾದ ಶ್ರೀಮನ್ನಾರಾಯಣ, ಇದು ಏನ ಮಾತ ಮಾಡಿದೆಯಲ್ಲ ಈ ಕ್ಷಣ. ಅಯ್ಯೋ ಅವತ್ತಾಗ್ತದೆ. ಇವತ್ತನ್ನು ತಳ್ಳಿ ಹಾಕುವ ನೀನೇ ಕುಳಿತು ನಿನಗೆ ಮೋಸ ಮಾಡುವುದು ತರವಲ್ಲ. ಅಯ್ಯೋ ಸಾಂಬತಕದೇ, ನಿನ್ನ ಮೇಲೆ ಇದ್ದಕ್ಕೆ ನಿಂತಿದ್ದು ಎಲ್ಲ ಸರ್ವ ತಪ್ಪನ್ನು ಬಂದಿತು. ಮನೆಗೆ ಮಣಿಯರಾದ ಧ್ರುವತನಂದರಿಯ ಪ್ರಾಣ ಹಿಂತಿರುತು. ಎಲ್ಲ ಮನೆಗೆ ಮಣಿಯರಾದ ಧ್ರುವತನಂದನೆ ಈ ಭೂಮಿಯ ಮೇಲೆ ಉಸಿರಾಡುವಂತ ಧ್ರುವರಿಯೇ ನಾನೆಂದು ಜೀವಿಸಲಾರೆಂದು ತಿಳಿಯ. ನನ್ನ ಪ್ರಾಣವನ್ನು ನೀನು ನನ್ನ ಪ್ರಾಣವನ್ನು ನೀಡು. ಅಯ್ಯೋ ಹಾರ್ಯಜನಾದ ವೀರೇಶನು ಮತ್ತು ದೊಡ್ಡವಾದನು ಏನನ್ನು ಕೇಳಿದರೆ ನಾನೆಂದು ಉತ್ತರಿಸಲಿ. ಅಮ್ಮೋ ನಾಮಕನೇ, ಅಯ್ಯೋ ಕೇಶವ, ಎನ್ನ ಪ್ರಾಣವನ್ನು ಉಳಿಸೋ ಈ ಕ್ಷಣವ. ಸ್ವಲ್ಪ ಸಮಾಧಾನ ತಾಳು, ಎನ್ನ ಮಾತನ್ನು ಕೇಳು. ನನ್ನ ಶಾಪದಂತೆ ಗಯ ಜಲನ ಛೇದನವಾದಿತು. ಇನ್ನು ಮೇಲೆ ಗಯನಗೂ ಮತ್ತು ದುಃಖದನಂದನಿಗೂ ಮರು ಜೀವನ ಕೊಡುವನು ಫಲಗುಣ. ಸ್ವಲ್ಪ ತಾಳು ಈ ಕ್ಷಣ. ದ್ರೌಪದಿ 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 ಮರುಜನ್ಮ ಬಡವಂತೆ ನಾಣ್ಯ ತಂಗನ ಪತ್ಕಾಲಕ್ಕಾದರಿತನಾದ ಪಲ್ಗುಣ ನೀನಂತ ಸುಗಣ ಮಗಳ ಮನೆಯಲ್ಲಿ ಎಲ್ಲ ಮತ್ತವರ ಕೈಯಿಂದ ಪಾಲ ಮಾಡಿದೆ. ಅರ್ಜೆಂಟ್ ಬರ್ಬೇಕು. ಎಂತ ಋಣವು ನಾನಂತ ತೀರಿದಮ್ಮ ತಾಯಿ ಕೃಪನಂದನೆ. ಎನಗ ಜೀವದಾನವು ಮಾಡಿದು ಎನ್ನಂ ಕಾಪಾಡುದು ಎಂದು ನಿಮ್ಮೆಲ್ಲರ ಅಮೃತ ಹಸ್ತಂದು ಎನ್ನಂ ಆಶೀರ್ವದಿಸಿರಿ. ಬಳಿ ಬಳಿರಿಯ ಎಲ ಈ ಸಾರಥಿ ಈ ಬಳಿರ್ಯೋ ಯಮಪಟ್ಟಣಕ್ಕೆ ರಥವನ್ನು ಬಿಡಿ ಬಿಡಿ ಸಾರಥಿ. ಸುಧಾ
ಸ್ವಲ್ಪ ಸಮಾಧಾನ ತಾಳು, ಎನ್ನ ಮಾತನ್ನ ಕೇಳು. ನನ್ನ ತ್ಯಾಗದಂತೆ ಗೈರಚರ ಛೇದನವಾಯಿತು. ಇನ್ನು ಮೇಲೆ ಗೈಯನಗೂ ಮತ್ತು ದ್ರುಪದನಂದನಿಗೂ ಮರು ಜೀವನ ಕೊಡುವ ಫಲವಣ ಸ್ವಲ್ಪ ತಾಳು ಶಿಕ್ಷಣ. ತೀರಿಸಲಮ್ಮ ತಾಯಿ ಕೃಪನಂದನಿ ಎನಗೆ ಜೀವದಾನವ ಮಾಡಿದೆ, ಎನ್ನಂತ ಬಾಳಿದೆ ಎಂದು ನಿಮ್ಮೆಲ್ಲರ ಅಮೃತ ಹಸ್ತದಿಂದ ಎನ್ನ ಆಶೀರ್ವದಿಸಿರಿ. ಒಳಿ ಒಳಿರಿಯ ಎಲ್ಲ ಈ ಸಾರತೆ ಎಲ್ಲ ಆಶೀರ್ವದಿಸು. ಒಳಿ ಒಳಿರಿಯ ಎಲ್ಲ ಈ ಸಾರತೆ ಎಲ್ಲ ಸತ್ಯ ಸುಧರವು ಯಮ ಭಕ್ತನಕ್ಕೆ ರಥವನ್ನು ಬಿಡಿ ಬಿಡಿ ಸಾರತೆ ಹರಿದಾಗಲಿ. ನನ್ನ ಪಂಥವನ್ನು ನೆರವೇರಿಸಿದೆಯಲ್ಲ, ಹೌದು ಸುಂದರಿ. ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಹೌದೇನು ಸುಂದರಿ? ಕಂಡೆಯ ಕಾಂತ ಗುಣವಂತ ಮೋಹನಾಂಗಿ, ನಂಗ ನಿನ್ನ ಇಷ್ಟದಂತ ಶ್ರೀಕೃಷ್ಣನೊಡನೆ ಕಾಡಿ ಬೇಡಿಯಾದರೂ ಬೇರಂ ಕಾಪಾಡುವ ಸುಂದರಿ ನನ್ನ ಮನಸ್ಸಿಗೆ ಏನು ಸಂತೋಷ ನೀಡುತ್ತೆ. ಒಲೆದು ಹಾರಾಡುವ, ಒಲೆದು ಒಂದಾಗುವ, ಕಳೆದ ದಿನವೆಲ್ಲ ಮರೆಯುವ ಮಗುದ, ಕಳೆದ ದಿನವೆಲ್ಲ ಮರೆಯುವ ನಗುದ, ಬಾರಿ ಮೈ ಮರೆಯುವ.
ಇಂದು ನರ್ತನಕ್ಕೆ ನಿನಗೆ ಸಂತೋಷವಾಗಲಿಲ್ಲವೇ? ಅದು ಏತಕ್ಕೆ ಕಾಂತಿ? ಸಹಸ್ರಾರು ನರ್ತನ ಮಾಡಬೇಕೆ? ಮಾಡಿದರೆ ಕಣ್ ತುಂಬ ನೋಡಿ ಸಂತೋಷ ಬಿಡುವರಾರ್ರಿ. ಓಹೋ, ಕಣ್ಣು ತುಂಬ ನೋಡುವೆ. ಸುಂದರ ಹೇಳೇನೆ ಕೇಳು. ಚೆನ್ನಾಗಿ ಹೇಳು ಕಾಂತ ಕಾಂತಿ. ಯಾವ್ದನ ಅನ್ಸು. ಈ ಸುಖದಲ್ಲಿ ಓಲಾಡುವಾಗ ಆ ಸ್ವರ್ಗ ಸುದೆಯ ಸವಿದಂತೆ ಮನಕ್ಕೆ ಹರುಷ. ಕಾಂತಿ ಉಲ್ಲಾಸ ಉಲ್ಲಾಸ ಉಲ್ಲಾಸ